ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬರುವ ತಿಂಗಳು ಆಷಾಢ ಮಾಸ, ಹುಣ್ಣಿಮೆಯ ದಿನ ವ್ಯಾಸಪೂಜೆ ಹಾಗೂ ಗುರುಪೌರ್ಣಿಮಾ ಈ ಎರಡು ವ್ರತವನ್ನು ನಾವು ವಿಶೇಷವಾಗಿ ಅನುಷ್ಠಾನವನ್ನು ಮಾಡಬೇಕು. ಜೂಲೈ 21ನೇ ತಾರೀಕು ಈ ಆಂಗ್ಲ ಮಾನದ ಪ್ರಕಾರ ಈ ಎರಡು ವ್ರತಗಳು ಬರ್ತಾ ಇವೆ. ಗುರುಪೌರ್ಣಿಮಾ ದಿನ ವಿಶೇಷವಾಗಿ ನಾವು ಗುರುಗಳನ್ನು ಆರಾಧಿಸಬೇಕು. ಪ್ರತಿನಿತ್ಯವೂ ಯಾವುದೇ ಒಂದು ಶುಭಕರ್ಮವನ್ನು ಮಾಡಬೇಕಾದರೂ ಕೂಡ ನಾವು ಗುರುಗಳ ಸ್ಮರಣೆಯನ್ನೇ ಮಾಡಬೇಕು. ಮಾಡಿಯೇ ಪ್ರಾರಂಭವನ್ನು ಮಾಡ್ತೇವೆ, ಶ್ರೀ ಗುರುಭ್ಯೋ ನಮಃ ಎಂಬುದಾಗಿ. ಅಂದ ಮೇಲೆ ದಿನಾಗಲೂ ಮಾಡ್ತೇವೆ. ಮತ್ತು ವಿಶೇಷ ಯಾಕೆ ನಾವು ಪೌರ್ಣಿಮೆಯ ದಿನ ಮಾಡಬೇಕು, ದಿನಾಗಲೂ ಮಾಡ್ತೇವಲ್ಲ ಅಂತಂದರೆ, ಪೌರ್ಣಿಮಾ ತುಂಬಿದ ದಿನ. ಸಂಪ್ರದಾಯದಲ್ಲಿ ಅನೇಕ ಹಿರಿಯರು ಪ್ರತಿನಿತ್ಯವೂ ಮಾಡ್ತೇವೆ, ವಿಶೇಷವಾಗಿ ಈ ಒಂದು ದಿನ ಗುರುಗಳಿಗಾಗಿ ಮೀಸಲಿಟ್ಟಿದ್ದಾರೆ. ಹಾಗಾಗಿ ಅವತ್ತಿನ ದಿನ ನಾವು ಗುರುಗಳ ಸ್ಮರಣೆಯನ್ನು ಮಾಡ್ತಾ, ಅವರು ಮಾಡಿದಂತಹ ಉಪಕಾರವನ್ನು ಸ್ಮರಣೆ ಮಾಡ್ತಾ ಅವರಿಗೆ ವಿಶೇಷವಾದ ಪೂಜೆಯನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಗುರುಗಳ ಸ್ಥಾನ ಬಹಳ ದೊಡ್ಡದಾದದ್ದು. ನಮ್ಮ ಅಜ್ಞಾನ ಎಂಬುವಂತಹ ಕತ್ತಲನ್ನು ಕಳೆದು ಜ್ಞಾನ ಎಂಬುವಂತಹ ದೀಪವನ್ನು ನಮ್ಮ ಜೀವನದಲ್ಲಿ ಹಚ್ಚಿ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ಗುರುಗಳಿಗೆ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಸರ್ವೋತ್ತಮನಾದ ಭಗವಂತನ ಜ್ಞಾನವನ್ನು ನಮಗೆ ಮಾಡಿಸಿಕೊಡ್ತಾರೆ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಭಗವಂತ ತಾನು ಸರ್ವೋತ್ತಮನಾದರೂ, ತಾನು ಸ್ವತಂತ್ರ ಆದರೂ, ತಾನು ಸಾಕ್ಷಾತ್ತಾಗಿ ನಮಗೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಭಗವಂತ ವಾಯುದೇವರಿಗೆ, ವಾಯುದೇವರು ದೇವತೆಗಳಿಗೆ, ಆ ದೇವತೆಗಳು ಅವರ ಗುರುಗಳಿಗೆ, ಅವರ ಗುರುಗಳು ನಮ್ಮ ಗುರುಗಳಿಗೆ, ನಮ್ಮ ಗುರುಗಳು ನಮಗೆ, ಹೀಗೆ ನಮ್ಮ ಗುರುಗಳ ದ್ವಾರವೇ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದನ್ನು ಸ್ವಯಂ ಭಗವಂತನೇ ಹೇಳಿದ್ದಾನೆ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃದಹಂತ್ವಿತಿ. ನಾನು ಗುರುಗಳ ದ್ವಾರವೇ ನಾನು ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ನಾವು ಇತಿಹಾಸದಲ್ಲಿ ನಾವು ಮಾತನ್ನು ಕೇಳ್ತೇವೆ. ಅಂತಹ ದಿನ ಗುರುಗಳ ವಿಶೇಷವಾದ ಪಾದಪೂಜೆಯನ್ನು ಮಾಡಬೇಕು. ಗುರುಗಳ ಸನ್ನಿಧಾನಕ್ಕೆ ಹೋಗಿ ನಮಗೆ ವಿದ್ಯೆಯನ್ನು ಉಪದೇಶ ಮಾಡಿದಂತಹ ಗುರುಗಳಾಗಿರಬಹುದು, ಅಥವಾ ನಾವು ಏನೋ ಪ್ರಸಂಗವಶಾತ್ ನಾವು ಯಾವುದಾದ್ರು ಮೂಲ ವೃಂದಾವನ ಸನ್ನಿಧಾನಗಳಿಗೆ ಹೋಗಿರ್ತೇವೆ, ಅಥವಾ ದೊಡ್ಡ ಯಾವುದಾದ್ರು ವಿದ್ವಾಂಸರು ಬ್ರಾಹ್ಮಣರು ಕಂಡಿರ್ತಾರೆ, ಅವರು ವಿದ್ಯೆಯನ್ನು ಉಪದೇಶ ಮಾಡಿರ್ತಾರೆ. ಅವರ ದರ್ಶನವಾದಾಗ ಅವತ್ತು ಅವರಿಗೆ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಗಂಧ ಪುಷ್ಪಾದಿಗಳಿಂದ ಅವರಿಗೆ ಪೂಜಿಸಿ ಯಥಾಶಕ್ತಿ ದಾನ ದಕ್ಷಿಣೆಯನ್ನು ಕೊಟ್ಟು ಅವರ ಅಂತರ್ಯಾಮಿಯಾದ ಭಗವಂತನನ್ನು ತೃಪ್ತಿ ಮಾಡಬೇಕು. ಆವಾಗ ವಿಶೇಷವಾಗಿ ಭಗವಂತ ನಮ್ಮ ಗುರುಗಳ ದ್ವಾರ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಯಾಕೆ ಗುರುಗಳಿಗೆ ಅಷ್ಟು ನಾವು ಮಹತ್ವವನ್ನು ಕೊಡಬೇಕು ಅಂತಂದರೆ, ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇನ ಕಶ್ಚನ ತಸ್ಮಾತ್ ಸರ್ವ ಪ್ರಯತ್ನೇನ ಗುರುಕೋಪಂನ ಕಾರಯೇತ್ ಎಂಬುದಾಗಿ ಹೇಳಿದ್ದಾರೆ. ಭಗವಂತನತ್ರ ನಾವು ಯಾವುದಾದರೂ ಅಪಚಾರವನ್ನು ಮಾಡಿದರೆ, ಸ್ವಾಮಿ ನನ್ನ ಶಿಷ್ಯ ಏನೋ ಅಪರಾಧವನ್ನು ಮಾಡಿದ್ದಾನೆ, ಅದನ್ನು ಕ್ಷಮ ಮಾಡುವಂತ ನಮ್ಮ ಪರವಾಗಿ ದೇವರ ಹತ್ರ ಬೇಡೋವರೇ ಗುರುಗಳು. ಅಂತಹ ಗುರುಗಳ ಹತ್ರ ಅಪಚಾರವನ್ನು ಮಾಡಿದರೆ ನಮ್ಮನ್ನು ಕಾಪಾಡೋರು ಯಾರೂ ಇಲ್ಲ ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ. ಅಂತಹ ನಾವು ಮಾಡಿದ ಅನೇಕ ಅಪಚಾರಗಳಿಂದ ನಾವು ಸಂಸಾರದಲ್ಲೇ ನಾವು ತಿರುಗುತ್ತಾ ಇರಬೇಕಾಗ್ತದೆ. ಆದರೆ ಗುರುಗಳು ನಮ್ಮ ಪರವಾಗಿ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿದಾಗ ಆ ಅಪರಾಧದಿಂದ ಬಂದಂತಹ ಪಾಪಗಳಿಗೆ ಭಗವಂತ ನಮಗೆ ಡಿಸ್ಕೌಂಟನ್ನು ಮಾಡ್ತಾನೆ. ಅಂತಹ ದೊಡ್ಡ ಭಗವಂತನ ಹತ್ರ ನಮ್ಮ ಪರವಾಗಿ ರೆಕಮೆಂಡೇಷನ್ ಮಾಡೋರು ಯಾರು ಅಂತಂದರೆ ನಮ್ಮ ಗುರುಗಳು. ಅಂತಹ ಗುರುಗಳನ್ನು ವಿಶೇಷವಾಗಿ ಅವರ ಸಾಕ್ಷಾತ್ ಅವರ ಪಾದಗಳಿಗೆ ಅಥವಾ ಅವರ ಪಾದುಕೆ ಅದಕ್ಕೆ ಅಭಿಷೇಕವನ್ನು ಮಾಡಿ ಪುಷ್ಪ ಮಂತ್ರಾಕ್ಷತೆಯಿಂದ ನಾವು ಪೂಜೆಯನ್ನು ಮಾಡಬೇಕು. ಇದು ಗುರುಪೂರ್ಣಿಮೆಯ ಒಂದು ವಿಶೇಷವಾದ ಒಂದು ವ್ರತಾಚರಣೆ. ಮತ್ತು ವ್ಯಾಸಪೂಜೆಯನ್ನು ಕೂಡ ಮಾಡೋ ಸಂಪ್ರದಾಯವನ್ನು ಕಂಡಿದ್ದೇವೆ. ಅದ್ಯಾಪಿ ಬದರೀ ಶೈಲೆ ಬದರೀಷಂಡ ಮಂಡಿತೆ ಮಧ್ಯೆ ಮುನೀನಾಂ ಅಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧೋ ಅಂತ ವರ್ಣನೆ ಮಾಡಿದಂತೆ
ಇವತ್ತಿಗೂ ಬದರಿ ಕ್ಷೇತ್ರದಲ್ಲಿ ಬದರಿ ವೃಕ್ಷದ ಕೆಳಗಡೆ ವೇದವ್ಯಾಸ ದೇವರು ತಾವು ಸುಮಂತು, ಜೈಮಿನಿ, ವೈಶಂಪಾಯನ, ಕಾಶಕೃತ್ಸ್ನ, ಲೋಮಶ ಮುಂತಾದಂತಹ ಅನೇಕ ಋಷಿಗಳ ಮಧ್ಯದಲ್ಲಿ ತಾವು ಆಸೀನರಾಗಿದ್ದಾರೆ. ಸಾಕ್ಷಾತ್ ಆಚಾರ್ಯರು ವೇದವ್ಯಾಸ ದೇವರ ಪಾದದ ಹತ್ತಿರ ಕೂತಿದ್ದಾರೆ. ನಿಜವಾಗಲೂ ವೇದವ್ಯಾಸ ದೇವರ ಪೂಜೆಗೆ ಅರ್ಹರಾದವರು ಅಂತಂದರೆ ಆಚಾರ್ಯರೇ. ಆದರೆ ನಮಗೂ ಕೂಡ ವೇದವ್ಯಾಸ ದೇವರು ಇತಿಹಾಸ ಪುರಾಣಗಳನ್ನು ಕೊಟ್ಟಿದ್ದಾರೆ, ಬ್ರಹ್ಮಸೂತ್ರಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲದರನ್ನು ಕೊಟ್ಟ ಉಪಕಾರ ಸ್ಮರಣೆಯಾಗಿ ನಾವು ಅವತ್ತು ವ್ಯಾಸ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ನಮ್ಮ ಮಠದಲ್ಲಿ ಒಂದು ಕ್ರಮ, ವಿಶೇಷವಾಗಿ ಆಚಾರ್ಯರಿಗೆ ವೇದವ್ಯಾಸ ಮುಷ್ಟಿಗಳನ್ನು ತಾವು ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಆ ವೇದವ್ಯಾಸ ಮುಷ್ಟಿಗಳಿಗೂ ಕೂಡ ವಿಶೇಷವಾದ ಪೂಜೆಯನ್ನು ಮಹಾಸ್ವಾಮಿಗಳವರು ಮಾಡ್ತಾರೆ. ಅಂತಹ ವ್ಯಾಸ ಪೂಜೆಯನ್ನು ನಾವು ನಿಜವಾಗಲೂ ವೇದವ್ಯಾಸ ದೇವರ ಆವಾಹನೆಯನ್ನು ಮಾಡಿ, ಸುತ್ತಲಿರುವಂಥ ಎಲ್ಲ ಋಷಿಗಳನ್ನು ಆವಾಹನೆ ಮಾಡಿ ನಾವು ಪೂಜೆಯನ್ನು ಮಾಡಬೇಕು. ಕೆಲವೊಬ್ಬರು ಪ್ರತಿಮೆಯನ್ನು ಇಟ್ಟುಕೊಂಡಿರ್ತಾರೆ, ಕೆಲವೊಬ್ಬರು ಕೇವಲ ಸ್ಮರಣೆಯನ್ನು ಮಾಡ್ತಾರೆ. ಅಂತೂ ನಾವು ಪ್ರತ್ಯಕ್ಷವಾಗಿ ವಿಗ್ರಹವನ್ನು ಇಟ್ಟು ಅಥವಾ ಅಡಿಕೆಯನ್ನು ಇಟ್ಟು ಆವಾಹನ ಮಾಡಿ ಪೂಜೆ ಮಾಡಬೇಕು ಅಂತ ಇಲ್ಲ. ನಾವು ಅನುಸಂಧಾನದಿಂದ ಧ್ಯಾನವನ್ನು ಮಾಡಿದಾಗ ಕೂಡ ನಾವು ಪೂಜೆಯನ್ನು ಮಾಡಿ ಅದನ್ನು ಕೂಡ ನಾವು ಗುರುಗಳಂತರ್ಯಾಮಿಯಾದಂತಹ ಭಗವಂತನಿಗೆ ಅರ್ಪಿಸಬೇಕು. ಈ ರೀತಿಯಾಗಿ ಈ 21ನೇ ತಾರೀಕು ಈ ಎರಡೂ ವ್ರತಗಳನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಇದನ್ನು ಆಚರಣೆ ಮಾಡುವ ಸೌಭಾಗ್ಯವನ್ನು ನಮ್ಮ ಗುರುಗಳ ದ್ವಾರ ನಮಗೆ ಭಗವಂತ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.